ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಕ್ ಪ್ಯಾಕ್. ಏನಪ್ಪ ಅವತ್ತು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಫಾಗ್ ಮಧ್ಯ ಇದ್ದಾಳೆ ಅಥವಾ ಯಾವುದೋ ಬೆಂಕಿ ಹಾಕಿರೋ ಜಾಗದಲ್ಲಿ ಇಷ್ಟೊಂದು ಸ್ಮೋಕ್ ಮಧ್ಯ ನಿಂತ್ಕೊಂಡು ವೀಡಿಯೋ ಮಾಡ್ತೀಯಾಳೆ ಅಂದ್ಕೊಂಡ್ರೆ ಯು ಆರ್ ರಾಂಗ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಜಾಗ ತುಂಬ ಸ್ಪೆಷಲ್. ಇದು ಹಿಮಾಚಲ ಪ್ರದೇಶದ ಕುಲು ಜಿಲ್ಲೆಯ ಭೂತಾರ್ನ ಈಶಾನ್ಯಕ್ಕಿರೋ ಪಾರ್ವತಿಯ ನದಿ. ನಾನು ನಿಮಗೆ ಇವತ್ತು ಹೇಳ್ತಾ ಇರೋದು ಇದೇ ನದಿಯ ಪಾರ್ವತಿ ವ್ಯಾಲಿಯಲ್ಲಿರೋ ಮಣಿಕರಣ್ ದೇವಸ್ಥಾನದ ಬಗ್ಗೆ. ಮಣಿಕರ್ಣದ ಹಿಂದೆ ಒಂದು ದಂತಕಥೆನೇ ಇದೆ. ಶಿವ ಮತ್ತು ಪಾರ್ವತಿ ದೇವಿ ಒಮ್ಮೆ ಸುತ್ತಾಡಬೇಕಾದ್ರೆ ಸುತ್ತ ಪರ್ವತಗಳಿರೋ ಹಚ್ಚ ಹಸುರಿನ ಒಂದು ಸ್ಥಳವನ್ನ ಕಂಡ್ರಂತೆ. ಆ ಜಾಗದ ಸೌಂದರ್ಯಕ್ಕೆ ಮನಸೋತು ಅಲ್ಲಿ ಸ್ವಲ್ಪ ಸಮಯ ಕಳೆಯೋಕೆ ನಿರ್ಧರಿಸಿ ಬಂದವರು ಹಲವಾರು ವರ್ಷಗಳನ್ನ ಕಳೆದ್ರಂತೆ. ಇಲ್ಲಿ ವಾಸ ಮಾಡ್ತಿದ್ದಾಗ ಒಮ್ಮೆ ಪಾರ್ವತಿ ದೇವಿಯ ಕಿವಿ ಓಲೆಯ ಒಂದು ಅಮೂಲ್ಯವಾದ ಮಣಿ ನೀರಿನಲ್ಲಿ ಬಿದ್ದು ಕೊಚ್ಚಿ ಹೋಯ್ತಂತೆ. ಅದನ್ನ ಸರ್ಪದೇವತೆಯಾದ ಶೇಷ ವಶಪಡಿಸ್ಕೊಂಡು ಭೂಮಿಯೊಳಗಡೆ ಓಸ್ಕೊಂಡಿರ್ತಾನೆ. ಶಿವ ಶೇಷನ್ಗೆ ಮಣಿ ಹಿಂದಿರುಗಿಸಲು ಹೇಳಿದಾಗ ಶೇಷ ವಿಫಲನಾಗ್ತಾನೆ. ಇದನ್ನ ಕಂಡ ಶಿವ ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ಬಿಟ್ಟು ಬ್ರಹ್ಮಾಂಡ ನೃತ್ಯ ತಾಂಡವವನ್ನು ಪ್ರದರ್ಶಿಸ್ತಾನೆ. ಇದರಿಂದ ಭೂಮಿಯೊಳಗಿಂದ ಬಿಸಿ ನೀರಿನ ಬೃಹತ್ ಸ್ಫೋಟ ಆಗಿ ಆ ಬುಗ್ಗೆಗಳ ಮೂಲಕ ಶೇಷ ಮಣಿಯನ್ನು ಹಿಂದಿರುಗಿಸಿದ ಅನ್ನೋದು ಕತೆ. ತುಂಬಾ ರಿಸರ್ಚ್ನ ನಂತರ ಸೈಂಟಿಫಿಕ್ ಆಗಿ ಈ ಜಾಗದಲ್ಲಿ ತುಂಬಾ ಡೀಪ್ ಆಗಿ ಬಿರುಕುಗಳಿರೋದ್ರಿಂದ ಪಾರ್ವತಿ ನದಿಯ ನೀರು ತುಂಬಾ ಆಳಕ್ಕೆ ಹರಡುತ್ತೆ. ಭೂಮಿ ಒಳಗಿರೋ ಬಿಸಿ ಬಂಡೆಗಳಿಗೆ ಟಚ್ ಆಗಿ ಅದರಿಂದ ಬಿಸಿ ನೀರು ಮಣಿಕರಣ್ನ ಮೇಲೆ ಚಿಗುರುತ್ತೆ. ಇದೇ ಹಾಟ್ ಸ್ಪ್ರಿಂಗ್ಗೆ ಕಾರಣ ಅಂತಾರೆ. ಈ ರೀತಿ ಹಲವಾರು ಬಿಸಿ ಬುಗ್ಗೆಗಳು ಇಲ್ಲಿವೆ. ಬನ್ನಿ ಈಗ ಶಿವಲಿಂಗದ ದರ್ಶನ ಮಾಡ್ಕೊಬರೋಣ. ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳಲ್ಲಿ ಅಕ್ಕಿಯನ್ನ ಇಟ್ಟು ಅದರಿಂದ ಆದ ಅನ್ನವನ್ನೇ ಪ್ರಸಾದವನ್ನಾಗಿ ಕೊಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ ಈ ಥರ ಚಿಕ್ಕ ಕಾಟನ್ ಬ್ಯಾಗ್ಸಲ್ಲಿ ಅಕ್ಕಿನ ಹಾಕಿ ಮಾರ್ತಿರ್ತಾರೆ. 10 ರೂಪಾಯಿ ಒಂದು. ಅದನ್ನು ತಗೊಂಡು ಈ ಹಾಟ್ ವೆಲ್ಸಲ್ಲಿ ಈ ಥರ ಉದ್ದ ದಾರ ಇರೋದಕ್ಕೆ ಅದನ್ನ ಇಟ್ಕೊಂಡು ನಮ್ಮ ಕೈಯಾರೆ ನಾವೇ ಅನ್ನನ ತಯಾರಿಸ್ಬೋದು. ಶಿವ ಸೃಷ್ಟಿ ಮಾಡಿದ ಈ ಬಿಸಿ ನೀರಿನ ಬುಗ್ಗೆಯಲ್ಲಿ ಅನ್ನ ಪ್ರಸಾದನ ನಾವೇ ಸ್ವತಃ ತಯಾರಿಸ್ಕೊಂಡು ಸ್ವೀಕರಿಸ್ಬೋದು. ಇನ್ನೊಂದು ಅಚ್ಚರಿಯ ವಿಷಯ ಗೊತ್ತಾ? ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅಂದರೆ ಇಲ್ಲಿ ನೀರು ಅಕ್ಕಿನ ಅನ್ನ ಮಾಡೋಷ್ಟು ಕುದೀತಿರೋ ಬಿಸಿ ಇದ್ರೂ ಈ ನದಿಯ ನೀರು ಅಷ್ಟೇ ಫ್ರೀಸ್ ಆಗ್ತಿರುತ್ತೆ, ಅಷ್ಟು ಥಂಡಿ ಇರುತ್ತೆ. ದೇವಸ್ಥಾನದ ಸುತ್ತಮುತ್ತ ಕೆಲವು ಕಡೆ ಮಾತ್ರ ಬಿಸಿ ನೀರಿನ ಬುಗ್ಗೆಗಳಿದೆ, ಅಲ್ಲಿ ಮಾತ್ರ ಬಿಸಿ ನೀರು ಸಿಗುತ್ತೆ. ಇಲ್ಲಿ ನೋಡಿ ನೀರು ಯಾವುದೇ ಈಟ್ ಅಥವಾ ಬೆಂಕಿ ಇಲ್ದೇನೆ ಹೇಗೆ ಕುದೀತಿದೆ ಅಂತ. ನೀವೇನಾದರೂ ಕಜೋಲ್ ಅಥವಾ ಹಿಮಾಚಲ್ ಪ್ರದೇಶಕ್ಕೆ ಬಂದರೆ ಮಿಸ್ ಮಾಡದೆ ಈ ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ ಮಣಿಕರಣ್ನ ವಿಸಿಟ್ ಮಾಡಿ. ಟ್ರಾವೆಲ್ ಗೈಡ್ ಬೇಕು ಅಂದರೆ ಕಮೆಂಟ್ ಮಾಡಿ. ಫಾರ್ ಮೋರ್ ಯೂನಿಕ್ ಟ್ರಾವೆಲ್ ವ್ಲಾಗ್ಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬೈ ಬೈ, ಸಿ ಯು ಇನ್ ಅನದರ್ ವಿಡಿಯೋ.